ಹಲೋ ಚಾಂಪಿಯನ್ಸ್, ಎಲ್ರು ಸಿಕ್ಕಾಪಟ್ಟೆ ಸೂಪರ್ ಆಗಿದ್ದೀರಾ ಅಂತ ಗೊತ್ತು. ನೀವು ನೋಡ್ತಾ ಇದ್ದೀರಾ UPSC ಎಕ್ಸ್ಪರ್ಟ್ಸ್ ಜರ್ನಿ. ನನ್ನ ಇವತ್ತಿನ ಮಾರ್ನಿಂಗ್ ವಿಡಿಯೋದಲ್ಲಿ KS ಮೇನ್ಸ್ಗೆ ಹೇಗೆ ಅಪ್ಲೈ ಮಾಡಬೇಕು ಅಂಡ್ ಆರ್ಡರ್ ಆಫ್ ಪ್ರಿಫರೆನ್ಸ್ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟಿದ್ದೆ. ಕಮೆಂಟ್ಸ್ ನೋಡುವಾಗ ನನಗೆ ಗೊತ್ತಾಗಿದ್ದು, ನಮ್ಮ ಕೆಲವು ಚಾಂಪಿಯನ್ಸಿಗೆ ಸ್ವಲ್ಪ ಟೆನ್ಷನ್ ಆಗಿದೆ, ತುಂಬಾ ಡೌಟ್ಸ್ ಇದೆ. ಸೊ ಆ ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡೋದಕ್ಕೋಸ್ಕರ ಅಂತಾನೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋಗೆ ಹೋಗೋಣ. ಸೊ ನಾನು ಕಮೆಂಟ್ಸ್ ಅನ್ನ ಓದಿದ ಮೇಲೆ ನಿಮ್ಮ ಕನ್ಫ್ಯೂಷನ್ಸ್ ಖಂಡಿತವಾಗ್ಲೂ ಅರ್ಥ ಆಗತ್ತೆ. ನಿಮಗೆಲ್ಲ ಬಂದಿದ್ದ ಡೌಟ್ಸ್ ನನಗೂ ಕೂಡ ಬಂದಿದೆ. ಸೊ ಕಮೆಂಟ್ಸ್ ಬೇಸ್ ಮೇಲೆ ನಿಮ್ಮ ಡೌಟ್ಸ್ ಗಳನ್ನೆಲ್ಲ ತೆಗೆದು ಇಲ್ಲಿ ಹಾಕಿದ್ದೀನಿ. ಸೊ ಆಲ್ಮೋಸ್ಟ್ ನನ್ನ ಕೈಲಾದಷ್ಟು ನಾನು ಸೊಲ್ಯೂಷನ್ ಕೊಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಮೊದಲನೇ ಡೌಟ್ ತುಂಬಾ ಜನ ಕೇಳಿದ್ದು, ಸೊ ನಾನು ಹೈದರಾಬಾದ್ ಕರ್ನಾಟಕ ರೀಜನ್ ಆಸ್ಪಿರೆಂಟ್ ಅಲ್ಲ, ಸೊ ನಾನು ಹೈದರಾಬಾದ್ ಕರ್ನಾಟಕ ಕ್ಯಾಡರ್ ಅನ್ನ ಕೊಡಬಹುದಾ ಅಂತ. ಸೊ ಇದ್ರ ಬಗ್ಗೆ ಹೇಳೋದಿದ್ರೆ, ನಿಮ್ಮೆಲ್ಲರಿಗೂ ಗೊತ್ತು, ನನ್ನ ಅರ್ಲಿಯರ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಒಟ್ಟು 2 ಕ್ಯಾಡರ್ ಇದೆ ನಮ್ಮ ಕರ್ನಾಟಕದಲ್ಲಿ. ಒಂದು ರೆಸಿಡ್ಯುಯಲ್ ಪೇರೆಂಟ್ ಕ್ಯಾಡರ್, ಇನ್ನೊಂದು ಹೈದರಾಬಾದ್ ಕರ್ನಾಟಕ ಕ್ಯಾಡರ್ ಅಂತ. ಸೊ ನೀವು ಯಾವುದೇ ರೀಜನಲ್ ಅಲ್ಲಿ ಇದ್ರು ನೀವು 2 ಕ್ಯಾಡರಿಗೆ ಖಂಡಿತವಾಗ್ಲೂ ಅಪ್ಲೈ ಮಾಡಬಹುದು. ಸೊ ಇನ್ನೊಂದ್ಸರಿ ಹೇಳ್ತಿದ್ದೀನಿ, ನೀವು ಯಾವುದೇ ರೀಜನ್ ಅಲ್ಲಿ ಇದ್ರು ನೀವು 2 ಕ್ಯಾಡರಿಗೆ ನೀವು ಅಪ್ಲೈ ಮಾಡಬಹುದು. ಅಂಡ್ ಇಲ್ಲಿ ಯಾಕೆ ಕನ್ಫ್ಯೂಷನ್ ಆಯ್ತು ಅಂತ ಯೋಚನೆ ಮಾಡೋದಿದ್ರೆ, ಕೆಲವು ಕ್ಯಾಂಡಿಡೇಟ್ಸು ಹೈದರಾಬಾದ್ ಕರ್ನಾಟಕ ರೀಜನ್ ಇಂದ ಬಂದಿರ್ತಾರೆ. ಸೊ ಅವರಿಗೆ ರಿಸರ್ವೇಶನ್ ಅನ್ನೋ ಆಪ್ಷನ್ ಇದೆ. ಅಂದ್ರೆ ಆರ್ಟಿಕಲ್ 374J ಪ್ರಕಾರ ಸೊ ಹೈದರಾಬಾದ್ ಕರ್ನಾಟಕ ರೀಜನ್ಗೆ ಅಪ್ರಾಕ್ಸಿಮೇಟ್ಲಿ 75% ಆಫ್ ಜಾಬ್ ಅನ್ನ ಆ ರೀಜನ್ ಅಲ್ಲಿ ಇರೋರಿಗೆ ಕೊಡ್ಬೇಕು ಅಂತ ಇದೆ. ಸೊ ಉಳ್ದಿರೋ ಪೋಸ್ಟ್ ಇದೆಯಲ್ಲ, ಅದು ಎಲ್ಲರಿಗೂ ಅಪ್ಲೈ ಆಗತ್ತೆ. ಸೊ ನೀವು ಯಾವುದೇ ಜಿಲ್ಲೆಯಲ್ಲಿ ಇದ್ರೂ ನೀವು 2 ಕ್ಯಾಡರ್ಗಳಿಗೆ ಅಪ್ಲೈ ಮಾಡಬಹುದು. ಸೊ ಮೊದಲನೇ ಡೌಟ್ ಕ್ಲಿಯರ್ ಅಂತ ಅನ್ಕೊಂತೀನಿ. ಅಂಡ್ ಎರಡನೇದು ಅಸಿಸ್ಟೆಂಟ್ ಕಮಿಷನರ್. ಈ ಡೌಟ್ಸ್ ತುಂಬಾ ಆಸ್ಪಿರೆಂಟ್ಸ್ ಇದೆ. ಅಸಿಸ್ಟೆಂಟ್ ಕಮಿಷನರ್ ನಮ್ಮ ಪೋಸ್ಟ್ ಲಿಸ್ಟ್ ಅಲ್ಲಿ ಇದ್ದಿದ್ದು DPAR ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್. ಬಟ್ ನೀವು ವಿಡಿಯೋದಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರಿ, ಹೇಗೆ ಅಲ್ಲಿ ಮೆನ್ಷನ್ ಇಲ್ವಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂತ ನನ್ನ ತುಂಬಾ ಚಾಂಪಿಯನ್ಸ್ ಕೇಳಿದ್ರು. ಸೊ ಆಕ್ಚುಲಿ ಡಿಪಾರ್ಟ್ಮೆಂಟ್ ಬಂದು ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್, ಬಟ್ ನೀವು ಅಲ್ಲಿ ವರ್ಕ್ ಮಾಡೋದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ. ಸೊ ಅಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂತ ಮೆನ್ಷನ್ ಆಗಿಲ್ಲ ಅಂತ ವರಿ ಮಾಡ್ಕೋಬೇಡಿ. ಖಂಡಿತವಾಗ್ಲೂ ನೀವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲೇ ಕೆಲಸ ಮಾಡೋದು. ಅಂಡ್ ಇದನ್ನ ನಾನ್ ಹೇಳ್ತಾ ಇಲ್ಲ, ತಹಸೀಲ್ದಾರ್ ಅವರೇ ಹೇಳಿದ್ದು. ಯಾರಂತ ಹೇಳಿದ್ರೆ ಚಿಕ್ಕಪ್ಪ ನಾಯಕ್ ಅಂತ ಅವರು ತಹಸೀಲ್ದಾರ್. ಸೊ ಅವರನ್ನ ನಾನು ಮಾತಾಡ್ಸಿ ಕೇಳಿದಾಗ ಅವ್ರು ಹೇಳಿದ್ದು. ಸೊ ನಥಿಂಗ್ ಟು ವರಿ, ಖಂಡಿತವಾಗ್ಲೂ ನೀವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲೇ ವರ್ಕ್ ಮಾಡೋದು. ಎರಡನೇ ಡೌಟ್ ಕೂಡ ಕ್ಲಿಯರ್. ಮೂರನೇದು ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡ್ಬೇಕಾ, ಫೀಸ್ ಪೇಮೆಂಟ್. ಓಕೆ, ಈ ಡೌಟ್ಸ್ ಗಳಿಗೆ ಬರ್ತೀನಿ. ನಾವು 6ನೇ ಡೌಟಿಗೆ ಹೋಗೋಣ, ಯಾವ ಪೆನ್ ಬಳಸೋದು ಅಂತ. ಸೊ ನೋಟಿಫಿಕೇಶನ್ ಅಲ್ಲಿ ಮೆನ್ಷನ್ ಆಗಿದೆ ಕೇವಲ ನೀಲಿ ಬಣ್ಣದ ಪೆನ್ ಅಂತ. ಅದು ನೀವು ಬಾಲ್ ಪೆನ್ ಆದ್ರೂ ತಗೊಳ್ಳಿ ಅಥವಾ ಜೆಲ್ಲಿಂಕ್ ಆದ್ರೂ ತಗೊಳ್ಳಿ. ಸೊ ಒಂದಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡಿ, ನಿಮ್ಮ ಹ್ಯಾಂಡ್ ರೈಟಿಂಗ್ ಯಾವ್ದು ಚೆನ್ನಾಗಿ ಕಾಣುತ್ತೆ ಅನ್ಸುತ್ತಲ್ಲ, ಸೊ ಆ ಪೆನ್ ಅನ್ನ ಚೂಸ್ ಮಾಡಿ. ನಾನು ಪರ್ಸನಲಿ ಪೆಂಟಾನಿಕ್ ಅಂತ ಒಂದು ಜೆಲ್ ಪೆನ್ ಇದೆ, ಸೊ ನನಗೆ ಅದು ಕಂಫರ್ಟಬಲ್ ಆಗಿದೆ, ನಾನು ಆ ಪೆನ್ ಅನ್ನ ಚೂಸ್ ಮಾಡ್ತೀನಿ. ಸೊ ಜೆಲ್ಲಿಂಕ್ ಅಲ್ಲಿ ಯೂಶಲಿ ನಮ್ಮ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ನನ್ನ ಒಪಿನಿಯನ್. ಸೊ ನಿಮ್ಗೆ ಯಾವ್ದು ಕಂಫರ್ಟ್ ಅನ್ಸುತ್ತೋ ನೀವು ಅದನ್ನ ಚೂಸ್ ಮಾಡಬಹುದು. ಬಟ್ ನೆನ್ಪಿರ್ಲಿ, ಕೇವಲ ನೀಲಿ ಬಣ್ಣದ ಪೆನ್ ಮಾತ್ರ. ಎಕ್ಸಾಮ್ ಹಾಲಿಗೆ ಹೋಗುವಾಗ ಒಂದ್ 4-5 ಪೆನ್ ತಗೊಂಡು ಹೋಗ್ಬಿಡಿ, ತೊಂದ್ರೆನೇ ಇಲ್ಲ. ಸೊ ಯಾವುದೇ ರೀತಿಯ ಪ್ಯಾನಿಕ್ ಆಗ್ಬಾರ್ದು. ಅಂಡ್ ನೆಕ್ಸ್ಟ್ ಡೌಟ್, ಮೀನ್ಸ್ ಪೋಸ್ಟ್ಪೋನ್ ಆಗತ್ತಾ ಅಂತ. ಸೊ ನನ್ನ ಒಪಿನಿಯನ್ ಏನಂತ ಹೇಳಿದ್ರೆ, ಹಾಗೆ ನಾನೊಂದಿಬ್ರು ಫ್ಯಾಕಲ್ಟಿ ಕೇಳಿದೆ. ಸೊ ಅವ್ರಗಳ ಒಪಿನಿಯನ್ ಏನಂದ್ರೆ, KPSC ಪೋಸ್ಟ್ಪೋನ್ ಮಾಡೋದಕ್ಕೆ ಯಾವುದೇ ರೀತಿಯ ರೆಡಿ ಇಲ್ಲ. ಸೊ 99.999% ಖಂಡಿತವಾಗ್ಲೂ ಮೀನ್ಸ್ ಅದೇ ಡೇಟ್ ಅಲ್ಲಿ ಆಗುತ್ತೆ, ಅಂದ್ರೆ ಮಾರ್ಚ್ ಅಲ್ಲೇ ನಡೆಯುತ್ತೆ. ಸೊ ಸೂಪರ್ ಆಗಿ ಓದ್ಕೊಳ್ಳಿ. ಈ ಡೌಟ್ ಕೂಡ ಕ್ಲಿಯರ್. ನೆಕ್ಸ್ಟ್ ಡೌಟ್, ಒಟ್ಟು 39 ಪೋಸ್ಟ್ ಇದೆ. ಸೊ ಬರೀ ಒಂದು ಟಾಪ್ 10 ಅನ್ನ ಅಪ್ಲೈ ಮಾಡಿದ್ರೆ ಸಾಕಾ, ಇನ್ನೆಲ್ಲಾನು ಬಿಡೋಣ ಅಂತ ಅನ್ಕೊಳ್ಳೋರು ಅಂಡ್ ಇದ್ರ ಬಗ್ಗೆ ಡೌಟ್ ಕೇಳಿರೋರಿಗೆ ನನ್ನ ಸಜೆಷನ್ ಏನಂತ ಹೇಳಿದ್ರೆ,
ದಯವಿಟ್ಟು ಹಾಗೆ ಮಾಡಕ್ ಹೋಗ್ಬೇಡಿ. ಇಲ್ಲಿ 39 ಪೋಸ್ಟ್ ಇದೆ. ಸೊ ನೀವು 3 ಪೋಸ್ಟ್ಗಳ ಬಗ್ಗೆ ಅಂದ್ರೆ ಯಾವ್ದಕ್ಕೆ ಪರ್ಸನಾಲಿಟಿ ಟೆಸ್ಟ್ ಇದೆಯಲ್ಲ, ಸೊ ಅದ್ರಲ್ಲೂ ನೀವು ಪಾಸ್ ಆಗ್ತಿದ್ದೀರಾ ಅಂತ ಅಂದ್ರೆ 39ಕ್ಕೆ 39 ನೀವು ಅಪ್ಲೈ ಮಾಡಿ, ಏನೂ ತೊಂದ್ರೆ ಆಗಲ್ಲ. ಯಾಕಂದ್ರೆ ಮಾರ್ಕ್ಸ್ ಏನ್ ಬರುತ್ತೆ ಅಂತ ನಮಗ್ ಗೊತ್ತಿಲ್ಲ. ಸೊ ನಮ್ಗೆ ಒಂದಲ್ಲ ಒಂದು ಪೋಸ್ಟ್ ನಮ್ಗೆ ಸಿಗ್ಲೇಬೇಕು. ಅದಕ್ಕೋಸ್ಕರ ಯಾವ ಪೋಸ್ಟ್ ಅನ್ನು ಬಿಡ್ಬೇಡಿ, 39 ಕೂಡ ಫಿಲ್ ಮಾಡಿ. ಅಂಡ್ ಯಾರಿಗೆ ಪರ್ಸನಾಲಿಟಿ ಟೆಸ್ಟ್ ಅಲ್ಲಿ ಕ್ಲಿಯರ್ ಆಗ್ತಾ ಇಲ್ವಲ್ಲ, ಅವರು ಟೋಟಲ್ 33 ಪೋಸ್ಟ್ ಗಳಿಗೆ ಅಪ್ಲೈ ಮಾಡ್ತೀರಾ. ಸೊ ನಾನು ಕೂಡ ಟೋಟಲ್ 33 ಪೋಸ್ಟ್ ಗಳಿಗೆ ಅಪ್ಲೈ ಮಾಡಿದ್ದೀನಿ. ಅಂಡ್ ನಾನ್ ಅನ್ಕೊಂಡಿದ್ದು ಒಂದ್ 2 days ಆಗ್ಲಿ, ಸೊ ಆರಾಮಾಗಿ ಅಪ್ಲೈ ಮಾಡೋಣ ಅಂತ. ಬಟ್ ನನ್ನ ಚಾಂಪಿಯನ್ಸ್ ಪ್ಯಾನಿಕ್ ಆಗಿದ್ ನೋಡಿ, ಇಲ್ಲ ನಾನ್ ಇವತ್ತೇ ಅಪ್ಲೈ ಮಾಡ್ಬೇಕನ್ಬಿಟ್ಟು ಲೈಬ್ರರಿಯಿಂದ ಬಂದು ಅಪ್ಲೈ ಮಾಡಿ, ಆ ಅಪ್ಲೈ ಮಾಡಿರುವಂತಹ ಪೇಜಸ್ ಇದೆಯಲ್ಲ ಅದನ್ನ ಸ್ಕ್ರೀನ್ ಶಾಟ್ ತಗೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ. ಅಂಡ್ ನನ್ನ ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಆಗಿದೆ ಅಂತ ಹೇಗ್ ಗೊತ್ತಾಗುತ್ತೆ, ಹೇಗೆ ಅಂತ ಕೊನೆಯಲ್ಲಿ ಹೇಳ್ತೀನಿ. ಸೊ ಕೊನೆವರೆಗೂ ನೋಡಿ. ಅಂಡ್ ಇಲ್ಲಿ ಒಂದಷ್ಟು ಡೌಟ್ಸ್ ಬಗ್ಗೆ ನಾವು ಮಾತಾಡ್ಬೇಕಿತ್ತು. ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ಬೇಕಾ ಅಂತ. ಹೌದು, 2 ಡಾಕ್ಯುಮೆಂಟ್ಸ್ ಅಂದ್ರೆ ಒಂದು ನಿಮ್ಮ ಫೋಟೋ, ಇನ್ನೊಂದು ನಿಮ್ಮ ಸಿಗ್ನೇಚರ್. ಇದನ್ನ ನೀವು ಪ್ರಿಲಿಮ್ಸ್ ಅಲ್ಲೂ ಕೂಡ ಅಪ್ಲೈ ಮಾಡಿದ್ದೀರಾ. ಸೊ ಇದನ್ನ ಮೇನ್ಸ್ ಟೈಮ್ ಅಲ್ಲೂ ಕೂಡ ಅಪ್ಲೋಡ್ ಮಾಡ್ಬೇಕು. ಕ್ಲಿಯರ್. ಫೀಸ್ ಪೇಮೆಂಟ್ ಪೇಜ್ ಓಪನ್ ಆಗ್ತಾ ಇಲ್ಲ, ಫೀಸ್ ಪೇಮೆಂಟ್ ಆಪ್ಷನ್ ಬರ್ತಾ ಇಲ್ಲ. ತುಂಬಾ ಕಮೆಂಟ್ಸ್ ನೋಡಿದೆ, ಪ್ಯಾನಿಕ್ ಆಗ್ಬೇಡಿ, ಹೇಳ್ತೀನಿ. ಫೀಸ್ ಪೇಮೆಂಟ್ ಆಪ್ಷನ್ ಖಂಡಿತವಾಗ್ಲೂ ಇದೆ. ಯೋಚನೆ ಮಾಡಿ, ಹೆಚ್ಚು ಕಮ್ಮಿ 5,500 ಆಸ್ಪಿರೆಂಟ್ಸ್ ಮೇನ್ಸ್ ಬರೀತಾ ಇದ್ದಾರೆ. ಅಪ್ರಾಕ್ಸಿಮೇಟ್ಲಿ 500 rupees ಅಂದ್ರೆ 25 ಲಕ್ಷ ಆಯ್ತಲ್ವಾ. ಸೊ ಯಾರು ಕೂಡ ಬಿಡೋದಿಲ್ಲ ಅದನ್ನ. ಸೊ ಫೀಸ್ ಪೇಮೆಂಟ್ ಅಲ್ಲಿ 2 ಇದೆ. ಕೆಲವರಿಗೆ 300 rupees ಇದೆ, ಇನ್ ಕೆಲವರಿಗೆ 500 rupees ಇದೆ. ಸೊ ನಂದು OBC ಕ್ಯಾಟಗರಿ ಬರೋದ್ರಿಂದ ನಾನು 500 rupees ಪೇ ಮಾಡಿದೆ. ಅಂಡ್ ಪೇಮೆಂಟ್ ಆದ್ಮೇಲೆ ಸಕ್ಸಸ್ಫುಲಿ ಪೇಮೆಂಟ್ ಅಂತ ಏನ್ ಬಂದಿದೆ ಅದನ್ನ ನಾನು ತೋರಿಸ್ತೀನಿ. ಖಂಡಿತವಾಗ್ಲೂ ಫೀಸ್ ಪೇಮೆಂಟ್ ಆಪ್ಷನ್ ಇದೆ. ಅಂಡ್ ನೆಕ್ಸ್ಟ್ ಸೆಂಟರ್ ಸೆಲೆಕ್ಷನ್ ಎಲ್ಲಿ. ಸೊ ಇದು ನನಗೆ ಡೌಟ್ ಇತ್ತು. ನಾನ್ ಅನ್ಕೊಂಡಿದ್ದು ಸೆಂಟರ್ ಸೆಲೆಕ್ಷನ್ ಇದೆ ಅಂತ, ಬಟ್ ಅನ್ಫಾರ್ಚುನೇಟ್ಲಿ ಸೆಂಟರ್ ಸೆಲೆಕ್ಷನ್ ಇಲ್ಲ. ನಾನು ಹೆಲ್ಪ್ ಲೈನ್ ನಂಬರಿಗೆ ಕಾಲ್ ಮಾಡಿದ್ಮೇಲೆ ಗೊತ್ತಾಗಿದ್ದು, ನಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಅಥವಾ ಅಡ್ರೆಸ್ ಬೇಸ್ ಮೇಲೆನೆ ಅವರು ನಮ್ಮ ಸೆಂಟರ್ ಅನ್ನ ಡಿಸೈಡ್ ಮಾಡ್ತಾ ಇದ್ದಾರೆ ಅಂತ. ಸೊ ನಾವು ಸೆಂಟರ್ ಸೆಲೆಕ್ಷನ್ ಯಾವ್ದನ್ನು ಕೊಡ್ತಾ ಇಲ್ಲ. ಸೊ ಐ ಹೋಪ್ ಕ್ಲಿಯರ್ ಆಯ್ತು ಅಂತ. ನಾವು ಸೆಂಟರ್ ಸೆಲೆಕ್ಷನ್ ಅನ್ನ ಮೆನ್ಷನ್ ಮಾಡ್ತಾ ಇಲ್ಲ, ಕೇವಲ ಫೀಸ್ ಪೇಮೆಂಟ್ ಮಾತ್ರ ಇದೆ. ಸೊ ಬನ್ನಿ ನೋಡ್ತಾ ಹೋಗೋಣ ಏನೇನು ಅಂತ. ಮೊದಲನೇದಾಗಿ, ಸೊ ತುಂಬಾ ಜನಕ್ಕೆ ಯಾಕೆ ಪ್ಯಾನಿಕ್ ಆಯ್ತು ಅಂತ ಹೇಳಿದ್ರೆ, ನಾವು ಅಪ್ಲೈ ಮಾಡಿರ್ತೀವಿ. ಸೊ ಇಲ್ಲಿ ಈ ಪೇಜ್ ನೀವು ನೋಡ್ಬೇಕು. ನಾವೇನಂದ್ರೆ ನಮ್ಮ ಆರ್ಡರ್ ಆಫ್ ಪ್ರಿಫರೆನ್ಸ್ ಅನ್ನ ನಾವು ಅಪ್ಲೋಡ್ ಮಾಡಿ ಸೇವ್ ಮಾಡಿದ ಮೇಲೆ ಕೆಲವರಿಗೆ ಈ ತರ ಪೇಜ್ ಓಪನ್ ಆಗಿರುತ್ತೆ, ಅಂದ್ರೆ ಟ್ರಾನ್ಸಾಕ್ಷನ್ ಇನ್ ಪ್ರೋಗ್ರೆಸ್ ಅಂತ. ಸೊ ಇಲ್ಲಿ ನಿಮ್ಗೆ ಯಾವುದೇ ರೀತಿಯ ಪೇಜ್ ಓಪನ್ ಆಗಲ್ಲ. ಅಂಡ್ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ನ ನೀವು ಬರೀ ನೋಡ್ಬಹುದೇ ವಿನಃ ಏನು ಮಾಡಕ್ಕಾಗಲ್ಲ. ಸೊ ಈ ಟೈಮಲ್ಲಿ ಮೆಜಾರಿಟಿ ಆಫ್ ದ ಆಸ್ಪಿರೆಂಟ್ಸ್ ಪ್ಯಾನಿಕ್ ಆಗೋದು. ಸೊ ಏನಕ್ಕಂತ ಹೇಳಿದ್ರೆ, ಸಿಸ್ಟಮ್ ಅಲ್ಲಿ ಅದು ಅಪ್ಡೇಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಅದಕ್ಕೆ ಹೀಗೆ ತೋರಿಸ್ತಾ ಇರುತ್ತೆ. ಏನು ಮಾಡ್ಬೇಡಿ, 1 hour ಬಿಟ್ಟು ನೋಡಿದಾಗ ಆ ಟ್ರಾನ್ಸಾಕ್ಷನ್ ಇನ್ ಪ್ರೋಗ್ರೆಸ್ ಅನ್ನೋದು ಯುವರ್ ಸೆಷನ್ ಹ್ಯಾಸ್ ಎಕ್ಸ್ಪೈರ್ಡ್, ಪ್ಲೀಸ್ ಡೂ ದ ಟ್ರಾನ್ಸಾಕ್ಷನ್ ಅಗೇನ್ ಅಂತ ತೋರ್ಸುತ್ತೆ. ಸೊ ಇಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ, ಸೊ ಇಲ್ಲಿವರೆಗೂ ನೀವೇನ್ ಮಾಡಿದ್ದೀರಾ ಅಂತ ಹೇಳಿದ್ರೆ, ನೀವು ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ನ ಓಪನ್ ಮಾಡಿ, ನಿಮ್ಮ ಮೀನ್ಸ್ ಯಾವ ಭಾಷೆಯಲ್ಲಿ ಬರೀತೀರಾ ಅನ್ನೋದನ್ನ ಮೆನ್ಷನ್ ಮಾಡಿದ್ದೀರಾ. ಅಂಡ್ ನಿಮ್ಮ ಆರ್ಡರ್ ಆಫ್ ಪ್ರಿಫರೆನ್ಸ್ ನ ಕೊಟ್ಟಿದ್ದೀರಾ. ಸೊ ಅದಾದ್ಮೇಲೆ ನೀವು ಸೇವ್ ಮಾಡಿರ್ತೀರಾ. ಸೊ ಇಲ್ಲಿವರೆಗೂ ನಿಂತಿರುತ್ತೆ. ಸೊ ಅದಾದ್ಮೇಲೆ ಈ ತರ ಬರೋದು. ಇಲ್ಲಿ ಹೇಳ್ತಾ ಇರೋದು ಪೇಮೆಂಟ್ ಮಾಡಿ ಅಂತ. ಸೊ ನಾನು ಇದನ್ನ ಕ್ಲಿಕ್ ಮಾಡಿದ್ಮೇಲೆ, ರೀಪೇಮೆಂಟ್ ಅನ್ನೋ ಆಪ್ಷನ್ ಮಾಡಿದ್ಮೇಲೆ, ಅಂಡ್ ಮೇಲ್ಗಡೆ ನೋಡ್ತಾ ಇರೋದು ಇದು ಪ್ರಿಲಿಮ್ಸ್ ಪೇಮೆಂಟ್. ಸೊ ರೀಪೇಮೆಂಟ್ ಅನ್ನೋ ಆಪ್ಷನ್ ಮಾಡಿದ್ಮೇಲೆ ನಮ್ಗೆ ಈ ತರ ಪೇಜ್ ಬರುತ್ತೆ. ಅಂದ್ರೆ ಇದರಲ್ಲಿ ಸ್ಟಾರ್ಟಿಂಗ್ ನನ್ನ ಬೇಸಿಕ್ ಡೀಟೇಲ್ಸ್, ನನ್ನ ತಂದೆ ಹೆಸರು, ತಾಯಿ ಹೆಸರು, ನನ್ನ ಹೆಸರು ಅನ್ನೋದಿರುತ್ತೆ. ಸೊ ಅದನ್ನ ನಾನು ರಿಮೂವ್ ಮಾಡಿದ್ದೀನಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ತೋರಿಸೋದು ನಾವು ಯಾವ ಮೀಡಿಯಂ ಆಫ್ ರೈಟಿಂಗ್ ಅನ್ನ ಚೂಸ್ ಮಾಡಿದ್ದೀವಿ ಅಂತ. ನೀವು ಇಲ್ಲಿ ನೋಡಿದ್ರೆ ನಾನು ಇಂಗ್ಲಿಷ್ ಅಂತ ಚೂಸ್ ಮಾಡಿದ್ದೀನಿ. ಮೊದಲನೇ 2 ನಾವು ಚೂಸ್ ಮಾಡೋ ಅವಶ್ಯಕತೆ ಇಲ್ಲ, ಅಲ್ಲೇ ಬೈ ಡಿಫಾಲ್ಟ್ ಅದು ಮೆನ್ಷನ್ ಆಗಿರುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ನೋಡಿದ್ರೆ, ಹ್ಯಾವ್ ಯು ಎವರ್ ಬಿನ್ ಡಿಬಾರ್ಡ್ ಅಂದ್ರೆ ನೋ. ಅದಾದ ನಂತರ ನಮ್ಮ ಎಲ್ಲಾ ಪೋಸ್ಟ್, ನಾವು ಆರ್ಡರ್ ಆಫ್ ಪ್ರಿಫರೆನ್ಸ್ ಏನ್ ಕೊಟ್ಟಿದೀವಲ್ಲ, ಸೊ ಅದನ್ನ
ತೋರ್ಸುತ್ತೆ. ಸೊ ನಾವಿಲ್ಲಿ 1 2 3 4 ಅಲ್ಲಿ ನಾವು ಸ್ವಲ್ಪ ಜಂಬಲ್ ಮಾಡಿರ್ತೀವಲ್ವಾ, ಅಲ್ಲಿ ಇಲ್ಲಿ ಹಾಕಿರ್ತೀವಿ. ಸೊ ಇದನ್ನ ಅವರು ಒಂದು ಆರ್ಡರ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಇದಾದ ನಂತರ ನೆಕ್ಸ್ಟ್ ನಮಗೆ ಬರುವಂತದ್ದು ಫೀಸ್ ಪೇಮೆಂಟ್. ಇಲ್ಲಿ ನೀವು ನೋಡಬಹುದು ಕನ್ಫರ್ಮ್ ಅಂಡ್ ಪೇ ಅಂತ ಇದೆ. ಸೊ ಇಲ್ಲಿ ನೀವು ಕನ್ಫರ್ಮ್ ಅಂಡ್ ಪೇ ಅಂಡ್ ಮೊದಲನೇ ಆಪ್ಷನ್ ಅಲ್ಲೇ ನೀವು ಫೋಟೋಗ್ರಾಫ್ ಮತ್ತೆ ಸಿಗ್ನೇಚರ್ ಅನ್ನ ಅಪ್ಲೋಡ್ ಮಾಡಿರ್ತೀರಾ. ನಾನು ಹೇಳ್ದೆ ನನ್ನ ಅರ್ಲಿಯರ್ ವಿಡಿಯೋ. ಸೊ ನೀವು ನೋಡ್ಬಹುದು ನನ್ನ ಲಾಸ್ಟ್ ವಿಡಿಯೋದಲ್ಲಿ ಡ್ಯಾಫ್ ಕಂಪ್ಲೀಟ್ ಡೀಟೇಲ್ಸ್ ಬಗ್ಗೆ ಮೆನ್ಷನ್ ಮಾಡಿದ್ದೀನಿ. ಅಲ್ಲಿ ಆರ್ಡರ್ ಆಫ್ ಪ್ರಿಫರೆನ್ಸ್ ಕೊಡುವಾಗ ಏನನ್ನ ಯೋಚನೆ ಮಾಡ್ಬೇಕು ಅಂಡ್ ನಿಮ್ಮ ಇಂಟ್ರೆಸ್ಟ್ ಯಾವ್ದು ಅನ್ನೋದ್ರ ಬಗ್ಗೆ. ಸೊ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಮರೀದೆ ಈಗಲೇ ಹೋಗಿ ನೋಡಿ. ಸೊ ನೀವು ನಿಮ್ಮ ಫೋಟೋಗ್ರಾಫ್ ಮತ್ತೆ ಸಿಗ್ನೇಚರ್ ಅನ್ನ ಅಪ್ಲೋಡ್ ಮಾಡಿದ ಮೇಲೆ ಅದು ಇಲ್ಲಿ ಮೆನ್ಷನ್ ಆಗುತ್ತೆ. ಅಂಡ್ ಇಲ್ಲಿ ನೋಡಿ ಕನ್ಫರ್ಮ್ ಅಂಡ್ ಪೇ ಅಂತ ಇದೆ. ಸೊ ನೀವು ಕನ್ಫರ್ಮ್ ಅಂಡ್ ಪೇ ಅಂತ ಆದಾಗ ಅದು ಸೀದಾ ನಿಮ್ನ ಪೇಮೆಂಟ್ ಮೋಡಿಗೆ ಕರ್ಕೊಂಡು ಹೋಗುತ್ತೆ. ಅಂದ್ರೆ UPI ಮೋಡ್ ಅಥವಾ ನೀವು ಡೆಬಿಟ್ ಕಾರ್ಡ್ ಯೂಸ್ ಮಾಡಿ ಅಥವಾ ಚಾಲನ್ ಯೂಸ್ ಮಾಡಿ. ಸೊ ಹೇಗೆ ಪೇಮೆಂಟ್ ಮಾಡ್ತೀರಾ ಅಂತ ಕೇಳುತ್ತೆ. ನೀವು ಪೇಮೆಂಟ್ ಮಾಡಿದ ಮೇಲೆ ಸಕ್ಸಸ್ಫುಲಿ ಪೇಮೆಂಟ್ ಕಂಪ್ಲೀಟೆಡ್, ನಾನು QR ಕೋಡ್ ಅನ್ನ ಯೂಸ್ ಮಾಡಿ ಪೇಮೆಂಟ್ ಮಾಡಿದ್ದು. ಸೊ ಆಗ ಸಕ್ಸಸ್ಫುಲಿ ಪೇಮೆಂಟ್ ಕಂಪ್ಲೀಟೆಡ್ ಅಂತ ಬರುತ್ತೆ. ಪೇಮೆಂಟ್ ಆಗಿದೆ ಅಂದ್ರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ. ಸೊ ನನ್ನ ಅಪ್ಲಿಕೇಶನ್ ಸಬ್ಮಿಟೆಡ್ ಆಗಿದ್ಯಾ ಇಲ್ವಾ ಅನ್ನೋದಕ್ಕೆ ನಮ್ಗೆ 2 ಕನ್ಫರ್ಮೇಶನ್ ಸಿಗುತ್ತೆ. ಒಂದನೇದು ನಿಮ್ದು ಎಲ್ಲ ಅಪ್ಲಿಕೇಶನ್ ಆದ್ಮೇಲೆ ನಿಮ್ಮ ಪೇಮೆಂಟ್ ಆದ್ಮೇಲೆ ನೀವು ಸೀದಾ ನಿಮ್ಗೆ ಈ ಪೇಜ್ ಅನ್ನ ತೋರಿಸುತ್ತೆ. ಅಥವಾ ತೋರಿಸಿಲ್ಲ ಅಂದ್ರೂ ನೀವು ಅಪ್ಲೈಡ್ ಪೋಸ್ಟ್ ಅಂತ ಏನಿದೆಯಲ್ಲ ಅಲ್ಲಿ ಎಂಟರ್ ಮಾಡಿದಾಗ ನಿಮ್ಗೆ ಇದು ಬರುತ್ತೆ. ನೋಡಿ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟೆಡ್, ನಿಮ್ಮ ಪೇಮೆಂಟ್ ಡನ್ ಸಕ್ಸಸ್ಫುಲಿ, ಅಪ್ಲಿಕೇಶನ್ ಅಕ್ಸೆಪ್ಟೆಡ್. ಸೊ ಇವು 3 ಮೆನ್ಷನ್ ಆಗಿದೆ ಅಂದ್ರೆ ಖಂಡಿತವಾಗ್ಲೂ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಆಗಿದೆ ಅಂತ. ಸೊ ವರಿ ಮಾಡ್ಕೋಬೇಡಿ, ಯಾವುದೇ ರೀತಿಯ ಸೆಂಟರ್ ಅನ್ನ ನೀವು ಮೆನ್ಷನ್ ಮಾಡ್ತಾ ಇಲ್ಲ. ನಿಮ್ಮ ಆಧಾರ್ ಕಾರ್ಡ್ ಬೇಸ್ ಮೇಲೆನೆ ಆಲ್ಮೋಸ್ಟ್ ಧಾರವಾಡ ರೀಜನ್ ಹತ್ರ ಇರೋರಿಗೆ ಧಾರವಾಡ ಅಂಡ್ ಬ್ಯಾಂಗ್ಳೂರ್ ಹತ್ರ ಇರೋರಿಗೆ ಬ್ಯಾಂಗ್ಳೂರನ್ನ ಕೊಡ್ತಾ ಇದ್ದಾರೆ. ಸೊ ಇದಾದ ನಂತರ ಇದು ಒಂದು ಕನ್ಫರ್ಮೇಶನ್. ಇಲ್ಲಿ 3 ಕೂಡ ಹಸಿರು ಬಣ್ಣದಲ್ಲಿ ಸಕ್ಸಸ್ಫುಲಿ ಅಕ್ಸೆಪ್ಟೆಡ್ ಸಬ್ಮಿಟೆಡ್ ಅಂತ ಮೆನ್ಷನ್ ಆಗಿರೋದು. ಅಂಡ್ ಇನ್ನು ಒಂದು ಕ್ಲಾರಿಟಿಗೆ ಏನಂತ ಹೇಳಿದ್ರೆ, ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಸಬ್ಮಿಟೆಡ್ ಆದ್ಮೇಲೆ ನಿಮಗೆ ಈ ರೀತಿಯ ಮೆಸೇಜ್ ಬರುತ್ತೆ, ನಾರ್ಮಲ್ ಮೆಸೇಜ್. ಡಿಯರ್ ಕ್ಯಾಂಡಿಡೇಟ್, ಯುವರ್ ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಫಾರ್ ದ ನೋಟಿಫಿಕೇಶನ್ ಅಂತ ಮೆನ್ಷನ್ ಆಗತ್ತೆ. ಸೊ ಇದು ನಿಮ್ಮ ನಾರ್ಮಲ್ ಮೆಸೇಜ್ ಬಂದ್ರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲಿ KPSC ಗೆ ಸಬ್ಮಿಟ್ ಆಗಿದೆ ಅಂತ. ಸೊ ಇದಾದ ನಂತರ ನೀವು ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡಿದ್ದೀರಾ, ಇನ್ನು ಜಾಸ್ತಿ ಕೂತ್ಕೊಂಡು ಓದ್ಕೊಳ್ಳಿ ಅಂತ. ಸೊ ಐ ಹೋಪ್ ನಿಮ್ಮ ಎಲ್ಲ ಅಂದೇ ಇದ್ರು ಮ್ಯಾಕ್ಸಿಮಮ್ ಡೌಟ್ ಅನ್ನ ಕ್ಲಿಯರ್ ಮಾಡಿದ್ದೀನಿ ಅಂತ. ಫೀಲ್ ಫ್ರೀ, ಇನ್ನೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಬಟ್ ನಾನ್ ಒಂದು ಸಜೆಷನ್ ಏನಂತ ಹೇಳಿದ್ರೆ, ನೀವೆಲ್ಲರೂ ಫ್ಯೂಚರ್ ಅಲ್ಲಿ ಒಂದೊಂದು ಜಿಲ್ಲೆನ ನೋಡ್ಕೊಳ್ಳೋ ಅಂತವ್ರು, ನಿಮ್ಮೆಲ್ಲರಿಗೂ ಆ ಕೇಪಬಿಲಿಟಿ ಇದೆ. ಸೊ ನಿಮ್ಮ ಪ್ಯಾನಿಕ್ ಅಥವಾ ನೀವು ಡೌಟ್ ಬರೋದನ್ನ 1-2 ನಿಮಿಷ ಯೋಚನೆ ಮಾಡಿ. ಹೌದಾ, ಹೀಗಾಗಬಹುದಾ ಅಥವಾ ಏನ್ ಮಾಡೋದು ಅಂತ ತಾಳ್ಮೆಯಿಂದ ಯೋಚನೆ ಮಾಡಿ ನೆಕ್ಸ್ಟ್ ಫರ್ದರ್ ಸ್ಟೆಪ್ ತಗೊಳ್ಳಿ, ಆಯ್ತಾ? ಸೊ ನೀವು ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಆಗಲ್ಲ, ಬೇರೆಯವರಿಗೂ ಟೆನ್ಷನ್ ಆಗುತ್ತೆ. ಸೊ ಕೆಲವೇ ನಿಮಿಷಗಳಲ್ಲಿ ಎಷ್ಟೊಂದು ಕಮೆಂಟ್ಸ್ ಅಲ್ವಾ, ಎಷ್ಟು ಟೆನ್ಷನ್ ಅಲ್ವಾ. ಸೊ ಅದಕ್ಕೋಸ್ಕರ ಅಂತಾನೆ, ನಿಮ್ಗಳಿಗೋಸ್ಕರ ಅಂತಾನೆ ನಾನು ಎಕ್ಸಾಮಿಗೆ ಆಲ್ರೆಡಿ ಅಪ್ಲೈ ಮಾಡಾಯ್ತು. ಇಟ್ಸ್ ಓಕೆ. ಬಟ್ ಖುಷಿ ಏನಂತ ಹೇಳಿದ್ರೆ, ಅಷ್ಟೇ ಪೇಷಂಟ್ ಆಗಿ ಎಲ್ಲ ಕಾಯ್ತಾ ಇದ್ದೀರಲ್ಲ, ಅದಕ್ಕೋಸ್ಕರ. ಸೊ ದಯವಿಟ್ಟು ಆರಾಮಾಗಿ ಕೂತು ಎಕ್ಸಾಮಿಗೆ ಅಪ್ಲೈ ಮಾಡಿ, ಟೆನ್ಷನ್ ಆಗ್ಬೇಡಿ. ಮುಂದೆ ಜಿಲ್ಲೆ, ರಾಜ್ಯ, ದೇಶನ ನೋಡ್ಕೊಳ್ಳುವಂತಹ ಚಾಂಪಿಯನ್ಸ್ ಆಗ್ತೀರಾ ಅಂತ ನನಗೆ ಗೊತ್ತಿದೆ. ಸೊ ಇಷ್ಟನ್ನ ಹೇಳ್ತಾ ವಿಡಿಯೋನ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಅಂಡ್ ನನ್ನ ಅರ್ಲಿಯರ್ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೋಡಿ. ಅದರಲ್ಲಿ ನಿಮ್ಗೆ ಆರ್ಡರ್ ಆಫ್ ಪ್ರಿಫರೆನ್ಸ್ ಬಗ್ಗೆ, ಸರ್ವಿಸ್ಗಳ ಬಗ್ಗೆ ಒಂದಷ್ಟು ಮಾಹಿತಿ ಇದೆ. ಸೊ ಇಷ್ಟನ್ನ ಹೇಳ್ತಾ ಥ್ಯಾಂಕ್ ಯು. ಜೈ ಹಿಂದ್.